ನಾನು ಎಂಎ ನದಾಫ್, MAN1 ನ್ಯೂಸ್ನಿಂದ ಸುಸ್ವಾಗತ. ಇಂದಿನ ಬ್ರೇಕಿಂಗ್ ನ್ಯೂಸ್. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ವಳಕಿ ಗ್ರಾಮದಲ್ಲಿ ಬಳ್ಳೊಳ್ಳಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಜಿಲ್ಲಾ, ತಾಲೂಕು ಮತ್ತು ಗ್ರಾಮ ಪಂಚಾಯತ್ ಚುನಾವಣೆ ಕುರಿತು ವಿಚಾರಗೋಷ್ಠಿ ನಡೆಯಿತು. ಮಾರ್ಚ್ 8ರಂದು ನಡೆಯುವ ಕಾರ್ಯಾಗಾರದಲ್ಲಿ ಸರ್ಕಾರದ ವಿವಿಧ ಯೋಜನೆಗಳು ಮತ್ತು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಕಾರ್ಯಕರ್ತರಿಗೆ ಮಾಹಿತಿ ನೀಡಲಾಗುತ್ತದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ MS ಲೋನಿ ಹೇಳಿದರು. ಗೋಷ್ಠಿಯಲ್ಲಿ ಮಾತನಾಡಿದ ಶರಣಪ್ಪ ಕೋಟಗಿ, ಬಿಜೆಪಿ ಸರ್ಕಾರದ ವಿರುದ್ಧ ಟೀಕೆ ಮಾಡಿ ರೈತರು ಮತ್ತು ಬಡವರ ಹಿತಾಸಕ್ತಿಯನ್ನು ಕಾಂಗ್ರೆಸ್ ಸರ್ಕಾರ ಕಾಪಾಡುತ್ತಿದೆ ಎಂದು ಹೇಳಿದರು. ಬಳ್ಳೊಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ BC ಸಾವಕಾರ ಪಂಚ ಗ್ಯಾರಂಟಿ ಯೋಜನೆಗಳು, ಮಹಿಳೆಯರಿಗೆ ಉಚಿತ ಬಸ್, ಬಡವರಿಗೆ ಉಚಿತ ವಿದ್ಯುತ್ ಸೇರಿದಂತೆ ಹಲವು ಯೋಜನೆಗಳ ಬಗ್ಗೆ ವಿವರಿಸಿದರು. ಮಾರ್ಚ್ 8ರಂದು ನಡೆಯುವ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಕರ್ತರು ಭಾಗವಹಿಸುವಂತೆ ನಾಯಕರು ಕರೆ ನೀಡಿದರು. ಕಾಂಗ್ರೆಸ್ ಪ್ರಚಾರ ಸಮಿತಿಯ ಕಾರ್ಯಾಗಾರ ಮುಂಬರುವ ಮಾರ್ಚ್ 8ರಂದು ನಡೆಸಬೇಕೆಂಬುದು ತೀರ್ಮಾನ ಆಗಿದೆ. ಈ ದಿಸೆಯಲ್ಲಿ ಇವತ್ತು ಜಳಕಿಯಲ್ಲಿ ಉಪಸ್ಥಿತರಿರುವ ನಮ್ಮೆಲ್ಲರ ಆತ್ಮೀಯರು, ಕ್ರಿಯಾಶೀಲ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಲೋನಿ ಅವರೇ, ನನ್ನೊಂದಿಗೆ ಬೆಂಗಳೂರಿನಿಂದ ಆಗಮಿಸಿದಂಥ ಕರ್ನಾಟಕ ಪ್ರಚಾರ ಸಮಿತಿಯ ರಾಜ್ಯ ಸಂಯೋಜಕರಾದ ಮಾನ್ಯ ಶ್ರೀ ಮಹಾಬಲೇಶ್ವರ ಅವರೇ, ಬ್ಲಾಕ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರೇ ಹಾಗೂ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಮಾನ್ಯ ಶ್ರೀ ಸರ್ಫರಾಜ್ ಅವರೇ, ನನ್ನೊಂದಿಗೆ ಆಗಮಿಸಿದಂಥ ಶಿವಯೋಗಿ ಬೆಂಡಿಗೇರಿ ಅವರೇ, ವಿದ್ಯಾಧರ್ ಅವರೇ, ಪ್ರಚಾರ ಸಮಿತಿಯ ಬ್ಲಾಕ್ ಅಧ್ಯಕ್ಷರೇ, SC/ST ಘಟಕ, ಇನ್ನುಳಿದ ಎಲ್ಲ ಘಟಕದ ಅಧ್ಯಕ್ಷರೇ, ಮಾಜಿ ಸೈನಿಕರ ಜಿಲ್ಲಾ ಅಧ್ಯಕ್ಷರಾದ ಮಾನ್ಯ ಶ್ರೀ ವಿದ್ಯಾಧರ ಪಾಟೀಲ್ ಅವರೇ, ಈಗ ನಾವು ರಾಜ್ಯಾದ್ಯಂತ ತರಬೇತಿ ಕಾರ್ಯಾಗಾರವನ್ನು ಮಾಡ್ತಾ ಇದ್ವಿ. ಹುಬ್ಬಳ್ಳಿಯಲ್ಲಿ ನಾವು ಒಂದು 12 ದಿನದ ಹಿಂದೆ ನಾವು ಮಾಡಿದ್ದೇವೆ. ತದನಂತರ ಬಾಗಲಕೋಟೆಯಲ್ಲಿ ಕೂಡ ಎಲ್ಲರ ಸಮ್ಮುಖದಲ್ಲಿ ಮಾಡಿದ್ದೇವೆ. ಈಗಾಗಲೇ ತಮಗೆಲ್ಲ ತಿಳಿದಿರುವ ಹಾಗೆ ಕಾಂಗ್ರೆಸ್ ಪಕ್ಷ 1947ರಲ್ಲಿ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಾಗಲಿಂದ ಹಿಡಿದು ಇವತ್ತಿನವರೆಗೆ ಏನು ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದೆ ಅದನ್ನೆಲ್ಲ ನಾವು ಕಾರ್ಯಾಗಾರದಲ್ಲಿ ತಿಳಿಸ್ಬೇಕನ್ನೋ ದಿಶೆಯಲ್ಲಿ ನಾವೆಲ್ಲ ಇದ್ದೀವಿ. ಆ ದಿಶೆಯಲ್ಲಿ ಬಳ್ಳೊಳ್ಳಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯವರು ಹೆಚ್ಚು ಪಾಲ್ಗೊಳ್ಳಬೇಕು. ಎಲ್ಲ ಫ್ರಂಟಲ್ ಆರ್ಗನೈಸೇಷನ್ದವರು ಪ್ರಚಾರ ಸಮಿತಿ ಕೈಗೊಳ್ಳುತ್ತಿರುವ ಈ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು. ಆ ದಿಶೆಯಲ್ಲಿ ನಾವು ಈಗ ಇಲ್ಲಿ ಜಳಕಿಯಲ್ಲಿ ಬಂದಿದ್ದೇವೆ. ಬರಲು ತಡವಾಗಿದ್ದರಿಂದ ಕ್ಷಮೆ ಇರಲಿ. ಶಾಸಕರನ್ನು ಕಂಡು ನಾವು ಇಲ್ಲಿಗೆ ಆಗಮಿಸಿದ್ದೇವೆ. ಅದಕ್ಕೆ ತಮ್ಮ ಪ್ರೋತ್ಸಾಹ ಹೆಚ್ಚಿರಲಿ. ಇದನ್ನು ಬಿಟ್ಟು ಮತ್ತೇನಾದರೂ ತಾವು ಮಾಧ್ಯಮ ಮಿತ್ರರು ನಮ್ಮನ್ನು ಕೇಳೋದಿದ್ರೆ ಕೇಳಬಹುದು. ನಮ್ಮ DK ಶಿವಕುಮಾರ್, ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ G ಪರಮೇಶ್ವರ್ ಅವರು ಇಡೀ ದೇಶದಲ್ಲಿ ಅತ್ಯಂತ ಅನುಭವಿಕರು, ಆಡಳಿತಾತ್ಮಕರು. ದರೋಡೆ ಯಾರೇ ಮಾಡಲಿ, ಎಂಥವ್ರು ಮಾಡಲಿ, ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕಾನೂನುಗಳನ್ನು ಡಾಕ್ಟರ್ G ಪರಮೇಶ್ವರ್ ಅವರು ಕೈಗೊಳ್ಳಲು ಆದೇಶಗೊಳಿಸಿದ್ದಾರೆ. ಬರೀ ಮೌಖಿಕವಾಗಿ ಅಲ್ಲ, ಸ್ಟ್ರಿಕ್ಟಾಗಿ ಅದಕ್ಕೆ ಇದನ್ನು ನೋಟಿಸನ್ನು ಕೊಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಅಲ್ಲೇ ಅಹಿತಕರ ಘಟನೆ ಕಂಡು ಬಂದಲ್ಲಿ ಕಾನೂನಾತ್ಮಕವಾಗಿ ಅದನ್ನು ಉಗ್ರ ಕ್ರಮ ತಗೊಳ್ಳಿ ಅಂತ ಹೇಳಿ ನಾವು ಯಾವತ್ತೂ ಅಂಥದಕ್ಕೆ ಅವಕಾಶ ಕೊಡೋದಿಲ್ಲ. ಹೇಳಿದ್ದಾರೆ ಸರ್. ಬಟ್ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಹಗಲು ರೋಡ್ಗಳು ಸಿನಿಮೆ ರೀತಿಯಲ್ಲಿ ನಿಂತಾವೆ. ಬಸ್ ಸ್ಟ್ಯಾಂಡ್ ಎಲ್ಲ ಕಡೆ ಅದೇ ಜಾಸ್ತಿ ನೋಡ್ಬೋದು. ಇಂಡಿ ಬಸ್ ಸ್ಟ್ಯಾಂಡ್ ಆಮೇಲೆ ಸಿಂದಗಿ ಬಸ್ ಸ್ಟ್ಯಾಂಡ್ ಅಂತ ಓಪನ್ ಆಗಿ ಮಾಡ್ಲಿಕ್ಕೆ ಮಹಿಳೆಯರ ಜೀವ ಅವ್ರ ಕೈಯಲ್ಲಿ ಇಟ್ಕೊಂಡು ನಡೆದ ಪರಿಸ್ಥಿತಿ ದುರ್ಘಟನೆ ನೋಡ್ಬೋದು. ನಿನ್ನೆ ಬಿಟ್ಟು ಮೊನ್ನೆ ಒಂದು ಘಟನೆ ಐತ್ರಿ ಇಲ್ಲೇ ಇಂಡಿ ಒಳಗೆ. ಬ್ಲಾಕ್ ಕಾಂಗ್ರೆಸ್ದ ಅಡಿಯಲ್ಲಿ ಕರೆದಂಥ ಒಂದು ಮಾಧ್ಯಮ ಗೋಷ್ಠಿಗೆ ಉಪಸ್ಥಿತರಿರ್ತಕ್ಕಂಥ ನಮ್ಮ ಪ್ರದೇಶ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಚೀಫ್ ಕೋಆರ್ಡಿನೇಟರ್ ಆದಂಥ ಸನ್ಮಾನ್ಯ ಶ್ರೀ ಶರಣಪ್ಪಣ್ಣ ಕೊಟ್ಟಗಿ ಸರ್ ಅವರೇ,
ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಆತ್ಮೀಯರಾದ ಸಾವ್ಕಾರ್ ಅವರೇ, ಇನ್ನೋರ್ವ ಪ್ರಚಾರ ಸಮಿತಿಯ ಕೋಆರ್ಡಿನೇಟರು, ವಿಜಯಪುರ ಜಿಲ್ಲಾ ಪ್ರಚಾರ ಸಮಿತಿಯ ಉಸ್ತುವಾರಿಗಳು ಆದ ಶ್ರೀ ಮಹಾಬಳೇಶ್ವರ್ GS ಅವರೇ ಮತ್ತು ನಮ್ಮ ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂಥ ಮಿರ್ದೆ ಅವರೇ, ಅವರೊಂದಿಗೆ ಆಗಮಿಸಿರುವ ಮಾರ್ಚ್ 8ರಂದು ವಿಜಯಪುರ ಜಿಲ್ಲೆಯಲ್ಲಿ ಪ್ರಚಾರ ಸಮಿತಿ ವತಿಯಿಂದ ಎಲ್ಲ 17 ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಹಾಗೂ ಮುಂಚೂಣಿ ಘಟಕಗಳ ಪದಾಧಿಕಾರಿಗಳಿಗೆ ಮತ್ತು ವಿಶೇಷವಾಗಿ ಅದರಲ್ಲಿ BLOಗಳಂತೇಳಿ ನಾವೇನು ಮತಗಟ್ಟೆ ವೈಸ್ ಮಾಡ್ತಾ ಇದ್ದೇವೆ ಅವರನ್ನು ಸಹ ಸೇರಿಸಿಕೊಂಡು ಒಂದು ಬೃಹತ್ ತರಬೇತಿ ಶಿಬಿರವನ್ನು ಮಾಡಬೇಕು ಅಂತಕ್ಕಂಥ ವಿಚಾರ ಈಗಾಗಲೇ ನಮ್ಮ ನಾಯಕರು ಹಂಚ್ಕೊಂಡಿದ್ದಾರೆ. ಅದರ ಉದ್ದೇಶ ಅವ್ರು ಹೇಳಿದ್ರು, ಕಾಂಗ್ರೆಸ್ ಪಕ್ಷ ತಮ್ಮೆಲ್ಲರಿಗೂ ಗೊತ್ತಿದೆ, ನಡೆದಂಥ ಸರ್ಕಾರ ಕೊಟ್ಟಿದ್ದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರ. ಯಾಕಂದರೆ 2013ರಿಂದ 18ರವರೆಗೆ ಆಗಲಿ ಮತ್ತು 2023ರಿಂದ ಇಲ್ಲಿಯವರೆಗೆ ಅನೇಕ ಜನಪರ ಕಾರ್ಯಗಳು ವಿಜಯಪುರ ಜಿಲ್ಲೆಯಲ್ಲಿ ಆಗಿದ್ದಾವಂತಂದರೆ ಅದು ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿದ್ದಾವಂತೇಳಿ ಎಲ್ಲ ಜಿಲ್ಲೆಯ ಜನರು ಹೇಳ್ತಾರೆ. ಯಾಕಂದರೆ ನಮ್ಮ ಜಿಲ್ಲೆಗೆ ಮುಖ್ಯವಾಗಿ ಬರಗಾಲ ಪ್ರದೇಶ ಅಂತ ಹೆಸರುವಾಸಿಯಾಗಿತ್ತು. ಹಿಂದಿನ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಜಲಸಂಪನ್ಮೂಲ ಮಂತ್ರಿಗಳು ನಮ್ಮ ಜಿಲ್ಲೆಯವರೇ ಆಗಿದ್ದರಿಂದ ಅನೇಕ ನೀರಾವರಿ ಕೆಲಸಗಳಾದವು, ಕೆರೆ ತುಂಬು ಕೆಲಸಗಳಾದವು. ಜೊತೆಗೆ ಮತ್ತೆ ನಾವು 2023ರಲ್ಲಿ ಅಧಿಕಾರಕ್ಕೆ ಬರುವಾಗ ಪಂಚ ಗ್ಯಾರಂಟಿ ಯೋಜನೆಗಳನ್ನು ತರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ 5 ಗ್ಯಾರಂಟಿಗಳನ್ನು ಜನರಿಗೆ ಕೊಟ್ಟು ಇವತ್ತು ಕೋಮುವಾದಿ ಭಾರತೀಯ ಜನತಾ ಪಕ್ಷ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಏನಂತೇಳಿ ಗ್ಯಾರಂಟಿಯನ್ನು ಕೊಟ್ಟು ಸರ್ಕಾರದಲ್ಲಿ ದುಡ್ಡಿಲ್ಲ, ಸರ್ಕಾರ ಗ್ಯಾರಂಟಿ ಕೊಡೋದ್ರ ಮುಖಾಂತರ ಮತದಾರರಿಗೆ ಮೋಸ ಮಾಡಿದೆ ಅಂತ ಹೇಳಿ ನಾವು ಹೇಳೋದಕ್ಕೆ ಬಯಸ್ತಾ ಇದ್ದೇವೆ. ಈ ನಾಡಿನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದಾರಂತಂದರೆ, ಈ ದೇಶದ ಕಟ್ಟಕಡೆಯ ವ್ಯಕ್ತಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸದೃಢ ಆದಾಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದನ್ನು ದೇಹವನ್ನಾಗಿಟ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಒಬ್ಬ ಮನುಷ್ಯ, ಕಟ್ಟಕಡೆಯ ಮನುಷ್ಯನೂ ಸಹ ಆರ್ಥಿಕವಾಗಿ ಮುಂದೆ ಬಂದಾಗ ಮಾತ್ರ ಅವನು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಪ್ರಗತಿ ಹೊಂದಲಿಕ್ಕೆ ಸಾಧ್ಯದ ಅಂತಕ್ಕಂಥ ಉದ್ದೇಶದಿಂದ ವೈಯಕ್ತಿಕ ಯೋಜನೆಗಳನ್ನು ತಂದು ಅಂಥ ಮಹಿಳೆಯರಿಗೆ ಪ್ರತಿ ತಿಂಗಳ 2,000 ರೂಪಾಯಿ ಕೊಡೋದಾಗಿರ್ಬೋದು, ಉಚಿತ ಬಸ್ ಪಾಸ್ ಕೊಡೋದಾಗಿರ್ಬೋದು, ಕರೆಂಟ್ ಬಿಲ್ ಉಚಿತ ಕೊಡೋದಾಗಿರ್ಬೋದು, ಅಥವಾ ನಮ್ಮ ವಿದ್ಯಾರ್ಥಿಗಳಿಗೆ ಗೌರವಧನ ಕೊಡ್ತಕ್ಕಂಥ ಯೋಜನೆಗಳ ತರುವ ಉದ್ದೇಶ ಏನಪ್ಪ ಅಂದರೆ, ಯಾರು ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅವರನ್ನು ಗಟ್ಟಿಗೊಳಿಸಿದಾಗ ಮಾತ್ರ ಅವರು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮುಂದೆ ಬರಲು ಸಾಧ್ಯ ಅಂತಕ್ಕಂಥ ಉದ್ದೇಶದಿಂದ ಈ ಯೋಜನೆಯನ್ನು ತಂದಿದ್ದಾರೆ. ಇದನ್ನೆಲ್ಲ ಅವತ್ತಿನ ತರಬೇತಿ ದಿವಸ ನಮ್ಮ ಮುಖಂಡರಿಗೆ, ಕಾರ್ಯಕರ್ತರಿಗೆ ತಿಳಿಸಿ ಹೇಳಿ, ಮುಂಬರ್ತಕ್ಕಂಥ ಚುನಾವಣೆಗಳು ಇನ್ನು ಸ್ವಲ್ಪ ದಿನದಲ್ಲಿ ತಾವೆಲ್ಲ ಏನು ಕೇಳಿದಿರಿ ಪ್ರಶ್ನೆ, ಈ ಪ್ರಶ್ನೆಗೆ ಉತ್ತರ ಸಿಗ್ತಕ್ಕಂಥ ಕಾಲ ಬಂದಿದೆ. ಏಪ್ರಿಲ್ ಮೇ ತಿಂಗಳಲ್ಲಿ ಮೋಸ್ಟ್ಲಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆಗಳು ಬರ್ತಾ ಇದ್ದಾವೆ. ಇವತ್ತು BJP ಒಂದು ಸುಳ್ಳನ್ನು 100 ಸಲ ಹೇಳ್ಕೊಂಡು ಕಿಶಿಂದ್ರೆ ಅವರು ಸುಳ್ಳೇ ಬಿತ್ತಲ್ಕತ್ತಾರೆ. ನಾವು ಕೆಲಸ ಮಾಡಿದ್ರೂ ಸಹ ನಾವು ಹೇಳ್ಕೊಳ್ಳೋದಿಲ್ಲ, ಕೆಲಸ ಮಾಡೋದೇ ನಮ್ಮ ನಾಯಕರು ವೃತ್ತಿಯನ್ನಾಗಿ ಮಾಡ್ಕೊಂಡು ಬಂದಾರೆ. ಇವತ್ತು ನಮ್ಮ ಪ್ರಚಾರ ಸಮಿತಿ ಅಂತೇಳಿ ಏನು ರಾಜ್ಯದೊಳಗೆ ಇದೆ, APCC ಪ್ರಚಾರ ಘಟಕ, ಇವತ್ತು ಭಾಳ ಕ್ರಿಯಾಶೀಲರಾಗಿ ನಮ್ಮ ಜಿಲ್ಲೆಗೆ ಕೆಲಸ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು 8ನೇ ತಾರೀಕಿಗೆ ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ, ಅಲ್ಲಿ ಎಲ್ಲರನ್ನ ಕರೆದು ನಮ್ಮ ಸರ್ಕಾರದ ಯೋಜನೆಗಳು ಯಾವ ರೀತಿ ನಾವು ಜನಪರವಾಗಿ ಕೊಟ್ಟಿದ್ದೇವೆ ತಮಗೆಲ್ಲ ಗೊತ್ತಿದೆ. ಕೆಲವು ದಿನಗಳ ಹಿಂದೆ ಅಂದರೆ 2018ರಿಂದ 23ರವರೆಗೆ ಕಾಂಗ್ರೆಸ್ಸೇತರ ಸರ್ಕಾರ ರಾಜ್ಯದಲ್ಲಿತ್ತು. ಇವತ್ತು ರೈತರ ಕೃಷಿ ಹೊಂಡಗಳಾಗಲಿ, ಡ್ರಿಪ್ ಸಬ್ಸಿಡಿ ಆಗಲಿ, ಯಾವುದೇ ನಾವು ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ಗಳಿಗೆ ಸಬ್ಸಿಡಿ ಕೊಡ್ತಕ್ಕಂಥ ಎಲ್ಲವನ್ನೂ ನಿಲ್ಲಿಸ್ಬಿಟ್ರು. ರೈತರಿಗೆ 1 ರೂಪಾಯಿ ಯೋಜನೆಗಳು ಅವ್ರು ಕೊಡಲಿಲ್ಲ.
ಇವತ್ತು ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅವಕ್ಕೆಲ್ಲ ಪುನರುಚ್ಚೇತನ ಕೊಟ್ಟು ಆ ಹಳೆ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದು ಇವತ್ತು ರೈತ ಪರ, ಗ್ರಾಮೀಣ ಪ್ರದೇಶದ ಪರ, ಮಹಿಳೆಯರ ಪರ, ಯುವಕ ಪರವಾದಂಥ ಯೋಜನೆಗಳು ಮತ್ತು ಅದು ಶಾಶ್ವತ ಯೋಜನೆ. ಕೇವಲ ನಾವು ಮೂಗಿಗೆ ತುಪ್ಪ ವರ್ಷೋ ಕಾರ್ಯಕ್ರಮಗಳನ್ನು ಕೊಡ್ತಾ ಇಲ್ಲ. ಅವರ ಸರ್ವತೋಮುಖ ಅಭಿವೃದ್ಧಿ ಆಗಬೇಕಂದ್ರೆ ಏನು ಬೇಕು ಅಂಥ ಯೋಜನೆಗಳನ್ನು ರೂಪಿಸಿ ಕೊಡ್ತಕ್ಕಂಥ ಕೆಲಸ ಕರ್ನಾಟಕ ಕಾಂಗ್ರೆಸ್ ಪಕ್ಷ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಈ ಯೋಜನೆಗಳನ್ನು ತಿಳಿಸಿ ಹೇಳಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ನಾಯಕರು ತರಬೇತಿಯನ್ನು ಇಟ್ಕೊಂಡಿದ್ದಾರೆ. ಇದಕ್ಕೆ ನಮ್ಮ ರಾಜ್ಯದ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಸ್ವರ್ಕೆ ಸಾಹೇಬರು ಬರ್ತಾ ಇದ್ದಾರೆ. ಅನೇಕ ಜನ ಹಿರಿಯರು, ಉಪನ್ಯಾಸಕರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಎಂ.ಬಿ. ಪಾಟೀಲ್ ಸಾಹೇಬರು. ಬಹಳಷ್ಟು ದರೋಡೆಗಳು, ಕಳವು ಪ್ರಕರಣಗಳು ಆಗಿದ್ದಾವೆ ಅಂತ ಹೇಳಿದ್ವಿ. ನಮ್ಮೆಲ್ಲರ ಗಮನಕ್ಕೆ ತರಕ್ಕೆ ಬಯಸ್ತೀನಿ. ರಾಜ್ಯದಲ್ಲಿ ಅತಿ ಹೆಚ್ಚಿನ ಒಂದು ದರೋಡೆ ಮನಗೂಳಿ ಬ್ಯಾಂಕ್ ದರೋಡೆ ಆಯಿತು. ಅದ್ರ ಜೊತೆಗೆ ಚಡ್ಚಾಣದಲ್ಲಿ ಒಂದು ದರೋಡೆ ಆಯಿತು. ಇತ್ತೀಚೆಗಾಗಿ ಹಲಸಂಗಿಯಲ್ಲಿ ಒಂದು ಬಂಗಾರದ ಅಂಗಡಿ ದರೋಡೆ ಹಾಡು ಹಗಲೇ ಆಯಿತು. ಈ ಎಲ್ಲ ಕೃತ್ಯಗಳಲ್ಲಿ ಅಪರಾಧಿಗಳನ್ನು ನಮ್ಮ ಜಿಲ್ಲಾ ಪೊಲೀಸರು ಅತಿ ಬೇಗನೆ ಬಂಧಿಸಿದ್ದಾರೆ ಮತ್ತು ಅದನ್ನು ರಿಕವರಿ ಮಾಡ್ಕೊಂಡಿದ್ದಾರೆ. ನಾವು ದರೋಡೆ ಆಗುವುದು ಅದು ಸ್ವಾಭಾವಿಕ. ದುಷ್ಕರ್ಮಿಗಳು ಎಲ್ಲಿ ಮಾಡ್ತಾರೋ ಹೆಂಗೆ ಮಾಡ್ತಾರೋ ಅದು ಗೊತ್ತಾಗೋದಿಲ್ಲ. ಆದರೆ ಅದರಲ್ಲಿ ಪೊಲೀಸ್ ಇಲಾಖೆ ವಿಫಲರಾಗಿ ಅವರನ್ನು ಬಂಧಿಸುವಲ್ಲಿ, ಅದನ್ನು ವಸೂಲಿ ಮಾಡುವಲ್ಲಿ ಆಗಿತ್ತಪ್ಪ ಅಂದ್ರೆ ನಾವು ಪೊಲೀಸ್ ಇಲಾಖೆ ಮೇಲಾಗಲಿ ಸರ್ಕಾರದ ಮೇಲೆ ಆರೋಪ ಮಾಡ್ಬೋದು. ಬಟ್ ಇವತ್ತೇನಾಗಿದೆ ಅಂದರೆ ನಾವು ಅಪ್ರಿಸೈಟ್ ಮಾಡಬೇಕು. ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಲಿ, ಜಿಲ್ಲಾ ಪೊಲೀಸ್ ಇಲಾಖೆ ಆಗಲಿ, 3 ಪ್ರಕರಣಗಳಲ್ಲಿ ಅಪರಾಧಿಗಳನ್ನು ಬಂಧಿಸಿ ಅವ್ರು ಏನು ಮಾಡ್ಕೊಂಡು ಹೋಗಿದ್ರು ಅದನ್ನು ವಸೂಲಿ ಮಾಡಿದ್ದಾರೆ. ಇನ್ನು ಕೆಲವೊಂದು ಬಸ್ ಸ್ಟ್ಯಾಂಡ್ಗಳಲ್ಲಿ ಕಳುವು ಆಗ್ತಾ ಇದ್ದಾವೆ ಅಂತಂದರೆ ಇದಕ್ಕೆ ಮುಖ್ಯವಾದ ಕಾರಣ ಅಂತಂದರೆ ಇವತ್ತು ಬಂಗಾರ ಬೆಲೆ ಹೆಚ್ಚಾಗಿರ್ಬೋದು. ಇವತ್ತು ನಾವೆಲ್ಲ ನೋಡ್ತೇವೆ, 50-60 ಸಾವಿರ ರೂಪಾಯಿ ಇದ್ದಿದ್ದು ಬಂಗಾರ ಇವತ್ತು 1.5 ಲಕ್ಷ ರೂಪಾಯಿ ಆಗೈತಿ. ಹೀಗಾಗಿ ಕಳ್ಳರಿಗೆ ಏನಾಗ್ಬಿಟ್ಟೈತಿ, ಮೊದಲ ಒಂದು ಎಲ್ಲರೇ ಮನೆಗೆ ಹೋಗಿ ತುಡುಗು ಮಾಡಿದ್ರೆ 2-3 ಲಕ್ಷ ಸಿಗ್ತಿತ್ತು. ಇವತ್ತೊಂದು ಬಂಗಾರ ತಾಳಿ ಹಾಕೊಂಡಿದ್ರೆ 5 ತೊಲಿ ಬಂಗಾರ ತಾಳಿ ಇರ್ತದೆ, ಅದನ್ನು ಹರ್ಕೊಂಡು ಹೋದ್ರಪ್ಪ ಅಂದ್ರೆ 7-8 ಲಕ್ಷ ರೂಪಾಯಿ ಸಿಕ್ಬಿಡ್ತದೆ ಅವ್ರಿಗೆ. ಅದಕ್ಕೆ ನಾವು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ನಾವು ಸಹ ನಮ್ಮ ತಾಯಂದಿರಿಗೆ ಹೇಳ್ಬೇಕಾಗ್ತದೆ, ನಾವು ಹೊರಗೆ ಹೋಗುವಾಗ ಎಷ್ಟು ಸೇಫ್ಟಿಯಿಂದ ಹೋಗಬೇಕು. ನಮ್ಮ ಕೇವಲ ಬಂಗಾರ ಅಷ್ಟೇ ಹೋಗ್ತೈತಿ, ಹಣ ಅಷ್ಟೇ ಹೋಗ್ತದಲ್ಲ, ಅವತ್ತು ಜೀವ ಹಾನಿಗಳೇ ಆಗೋದು. ನಾವು ಮೊನ್ನೆ ಇಂಡಿ ಘಟನೆ ನೋಡಿದೆವು. ಆ ತಾಯಿನ ಅವರು ಸೈಕಲ್ ಮೋಟರ್ ಮೇಲೆ ಬಂದು ಜಕ್ಕೊಂಡಾಗ ದಪ್ಪ ಬಿದ್ದುಬಿಟ್ರು. ಅವ್ರಿಗೆ ಏನಾದರೂ ಹೆಚ್ಚಿದ ಅನಾಹುತ ಆಗಿತ್ತುಪ್ಪ ಅಂದ್ರೆ ಭಾಳ ಕಷ್ಟ. ಅದಕ್ಕೆ ನಾವು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು, ನಮ್ಮ ಕುಟುಂಬದವರಾಗಲಿ, ನಮ್ಮ ಸಂಬಂಧಿಕರಿಗಾಗಲಿ ನಾವು ಇವತ್ತು ಅದನ್ನು ನಮ್ಮ ಶ್ರೀಮಂತಿಕೆ ತೋರಿಸೋದು ಅದಕ್ಕಿಂತ ನಾವು ಆದಷ್ಟು ಅದನ್ನು ಕಾಯ್ಕೊಂಡಿರೋದು ಮುಖ್ಯ. ಬಟ್ ಜಿಲ್ಲಾ ಆಡಳಿತ ಯಾವುದರಲ್ಲಿ ವಿಫಲರಾಗಿಲ್ಲ, ಯಾವುದೇ ಘಟನೆ ಆಗಲಿ. ನಾನು ನಿನ್ನೆನೆ SP ಅವ್ರ ಜೊತೆ ಮಾತಾಡಿದಾಗ ಇವತ್ತೇನು ಹಲಸಂಗಿ ಘಟನೆ ಪುನಾದಾಗ ಆರೋಪಿಗಳು ಸಿಕ್ಕಿದ್ದಾರೆ ಅಧ್ಯಕ್ಷರೇ, ಇವತ್ತು ನಮ್ಮ ಟೀಮ್ ಹೋಗೈತೆ ಪುನಾಕ, ನಾಳೆಗೆ ಅರೆಸ್ಟ್ ಮಾಡ್ಕೊಂಡು ತೊಗೊಂಡ್ಬರ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಿರೋ 2 ದಿವಸಗಳಿಗೆ ಮೋಸ್ಟ್ಲಿ ಇವತ್ತು ಅವ್ರು. ಮತ್ತು ಮನಗೂಳಿ ಮತ್ತು ಚಡ್ಚಾಣ್ ಪ್ರಕರಣದಲ್ಲಿಯೂ ಎದ್ದು ಆರೋಪಿಗಳನ್ನು ಅವ್ರು ಅರೆಸ್ಟ್ ಮಾಡಿದ್ದಾರೆ. ಹೀಗಾಗಿ ಈ ಪ್ರಕರಣಗಳು ಸಮಾಜದಲ್ಲಿ ನಡೀತವೆ. ಬಟ್ ಅದು ಅಷ್ಟು ಭದ್ರಾಗಿ ನಮ್ಮ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮೊಂದು ವಿಷಯ. ಭಯನೇ ಇಲ್ಲ ಸರ್.